ಓಂ ಶ್ರೀ ಗಣೇಶಾಯ ನಮಃ. ಓಂ ನಮೋ ನಾರಾಯಣಾಯ. ಸರ್ವರಿಗೂ ಸುಸ್ವಾಗತ. ಈ ದಿನ ನಾವು ಶುಕ್ರ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ತಿಳಿಯೋಣ. ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ. ಹಾಗಾದರೆ ಯಾವುದೇ ಒಂದು ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ರಾಹು ಗ್ರಹಗಳು ಯುತಿಯ ಸಂಬಂಧದಲ್ಲಿ ಇರುವಾಗ ಏನು ಫಲ ಅನ್ನೋದನ್ನ ತಿಳಿಯೋಣ. ಶುಕ್ರ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಆ ಶುಕ್ರ ಹಾಗೂ ರಾಹುವಿನ ಕಾರಕತ್ವಗಳು ನಮಗೆ ತಿಳಿದಿರಬೇಕು. ಪತ್ನಿ, ವಿವಾಹಕಾರಕ, ವಿವಾಹಿತ ಮಹಿಳೆ, ಧನ, ಮಹಾಲಕ್ಷ್ಮಿ, ಸವಾರಿ, ಐಷಾರಾಮಿ ಸರಕುಗಳು, ವೀರ್ಯ, ರಜಸ್ಸು, ಹಸು, ಬಿಳಿಯ ಬಣ್ಣ, ಕೆನ್ನೆ, ಬೆಳ್ಳಿ, ಕರ್ಪೂರ, ಫರ್ನಿಚರ್, ಹೋಟೆಲ್, ವಜ್ರ, ಫ್ಯಾಷನ್ ಡಿಸೈನರ್, ಕಲೆಗಾರ ಅಥವಾ ಕಲಾವಿದ, ಸುಗಂಧ, ಸಂಗೀತ, ಕಲೆ, ಸಿನೆಮಾ ಹಾಗೂ ಮಹಿಳೆಯ ಜೀವಕಾರಕ ಇತ್ಯಾದಿಯಾಗಿ ಶುಕ್ರನ ಕಾರಕತ್ವಗಳಾಗುತ್ತೆ. ಈಗ ರಾಹುವಿನ ಕಾರಕತ್ವಗಳನ್ನು ತಿಳಿಯೋಣ. ತಾತ, ಅಜ್ಜಿ, ವಿದೇಶಿ, ಸರ್ಪ, ಅನೈತಿಕ ಕಾರ್ಯ, ಭಯ, ಚತುರ, ಮೃತ್ಯು, ದುರ್ಘಟನೆ, ಅಪರಂಪರಾವಾದಿ, ಮುಖವಾಡ, ಜೂಜು, ಕಂಪ್ಯೂಟರ್, ಏರೋನಾಟಿಕ್ಸ್, ಸಾರಾಯಿ, ವಿಮಾನ ಚಾಲಕ ಅಥವಾ ಪೈಲಟ್, ಸ್ಫೋಟಕ ವಸ್ತು, ಸ್ಮಶಾನ, ಕಲ್ಲಿದ್ದಲು, ಕ್ಯಾಮೆರಾ, ಭೌತಿಕತಾವಾದಿ, ಕತ್ತಲು, ಮೂಲಂಗಿ, ಭೋಗ, ಮಾಂಸಾಹಾರಿ ಇತ್ಯಾದಿಯಾಗಿ ರಾಹುವಿನ ಕಾರಕತ್ವಗಳಾಗುತ್ತೆ. ಶುಕ್ರ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ಹೇಳುವಾಗ ಅಥವಾ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ಹೇಳುವಾಗ ಒಂದಷ್ಟು ವಿಷಯಗಳನ್ನು ಅವಶ್ಯವಾಗಿ ಗಮನಿಸಬೇಕು. ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಕುಳಿತಿದೆಯಾ ಅನ್ನೋದನ್ನು ಗಮನಿಸಬೇಕು. ಹಾಗಿದ್ದಾಗ ಯುತಿಯ ಫಲಗಳಲ್ಲಿ ನಾವು ಒಂದಷ್ಟು ಬದಲಾವಣೆಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ಸಂಪರ್ಕ ಅಥವಾ ಪ್ರಭಾವ ಇದೆಯಾ ಅನ್ನೋದನ್ನ ಪರಿಶೀಲಿಸಬೇಕು. ಇದರಿಂದಲೂ ಸಹ ಯುತಿಯ ಫಲಗಳಲ್ಲಿ ನಾವು ಬದಲಾವಣೆಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಅಲ್ಲದೆ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳು ಪ್ರತ್ಯೇಕವಾಗಿ ಕುಳಿತಿರುವಂತಹ ಸ್ಥಾನ ಹಾಗೂ ಅವಸ್ಥೆಯನ್ನು ಗಮನಿಸಬೇಕು. ಹೀಗೆ ಇತ್ಯಾದಿ ಅಂಶಗಳನ್ನು ಗಮನಿಸಿದ ನಂತರ ಯುತಿಯ ಫಲಗಳನ್ನು ಹೇಳೋದಕ್ಕೆ ಮುಂದಾಗಬೇಕು. ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ರಾಹುವಿನ ಯುತಿ ಇದ್ದಾಗ ಆ ಯುತಿಯಲ್ಲಿ ಶುಕ್ರನು ದುರ್ಬಲನಾಗಿದ್ದಾಗ ಅಥವಾ ಪೀಡಿತನಾಗಿದ್ದಾಗ ಜಾತಕನ ಪತ್ನಿಯಲ್ಲಿ ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ನಾವು ಕಾಣಬಹುದು. ಜಾತಕನ ಪತ್ನಿಗೆ ದುರ್ಘಟನೆ ಸಂಬಂಧಿಸಿದ ಭಯ ಇರಬಹುದು. ಕಾರಣ ಏನು ಅಂದರೆ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ರಾಹುವು ಭಯದ ಕಾರಕನಾಗಿದ್ದಾನೆ ಮತ್ತು ಮೃತ್ಯುವಿನ ಕಾರಕವೂ ಸಹ ಆಗಿದ್ದಾನೆ. ಆದುದರಿಂದ ರಾಹುವು ಜಾತಕನ ಪತ್ನಿಗೆ ದುರ್ಘಟನೆಗೆ ಸಂಬಂಧಿಸಿದ ಭಯವನ್ನು ಉಂಟು ಮಾಡ್ತಾನೆ. ದುರ್ಘಟನೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ನೀಡಬಹುದು ಮತ್ತು ಪತ್ನಿಯ ಆರೋಗ್ಯವನ್ನು ಕೆಡಿಸಬಹುದು. ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ರಾಹುವಿನ ಯುತಿ ಇದ್ದರೆ ಜಾತಕನ ನಿವಾಸ ಸ್ಥಾನವು ಒಂದು ದೊಡ್ಡ ಜಮೀನಿನಲ್ಲಿ ಇರಬಹುದು ಅಥವಾ ಒಂದು ಬಹುಮಹಡಿ ಕಟ್ಟಡದಲ್ಲಿ ಇರಬಹುದು. ಕಾರಣವೇನೆಂದರೆ ಶುಕ್ರನನ್ನ ನಾಡಿ ಜ್ಯೋತಿಷ್ಯದಲ್ಲಿ ಭವನದ ಕಾರಕವೆಂದು ಹೇಳಲಾಗಿದೆ. ಇಲ್ಲಿ ರಾಹುವು ಬೃಹತ್ ಅಂದರೆ ದೊಡ್ಡದಾಗಿರುವ ವಿಸ್ತಾರದ ಕಾರಕನಾಗಿದ್ದಾನೆ. ಆದುದರಿಂದ ಆತನ ಗೃಹ ಅಥವಾ ಮನೆ ದೊಡ್ಡ ಮನೆಯಾಗಿರಬಹುದು ಅಥವಾ ಬಹುಮಹಡಿ ಕಟ್ಟಡವಾಗಿರಬಹುದು. ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ರಾಹುವಿನ ಯುತಿ ಇದ್ದರೆ ಜಾತಕನಿಗೆ ದೊಡ್ಡ ವಾಹನವನ್ನು ಇಟ್ಟುಕೊಳ್ಳುವ ಅಥವಾ ದೊಡ್ಡ ಭವನದಲ್ಲಿ ಇರುವ ಆಸೆ ಇರುತ್ತೆ. ಕಾರಣ ಶುಕ್ರನು ಸವಾರಿಯ ಕಾರಕನಾಗಿದ್ದಾನೆ ಮತ್ತು ಶುಕ್ರನು ನಾಡಿ ಜ್ಯೋತಿಷ್ಯದಲ್ಲಿ ಭವನದ ಕಾರಕನಾಗಿದ್ದಾನೆ. ಆದುದರಿಂದ ಜಾತಕನಿಗೆ ಒಂದು ದೊಡ್ಡ ವಾಹನವನ್ನು ಇಟ್ಟುಕೊಳ್ಳುವ ಅಥವಾ ಒಂದು ದೊಡ್ಡ ಮನೆಯನ್ನ ಅಥವಾ ಮನೆಯಲ್ಲಿ ಇರುವ ಆಸೆ ಇರುತ್ತೆ.
ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ರಾಹುವಿನ ಯುತಿ ಇದ್ದಾಗ ಜಾತಕನ ಪತ್ನಿಯು ಸುಖ ಮತ್ತು ಅನುಕೂಲತೆಯ ಜೀವನವನ್ನ ನಡೆಸುವ ಅಥವಾ ಹೊಂದುವ ಆಸೆಯನ್ನ ಹೊಂದಿರ್ತಾರೆ. ಸುಖವಾದ ಜೀವನೋಪಾಯ ಗಳಿಸಲು ಆಸೆಯನ್ನ ಹೊಂದಿರ್ತಾರೆ. ಅದಕ್ಕೆ ಕಾರಣ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ರಾಹುವು ಭೌತಿಕತಾವಾದಿಯಾಗಿರ್ತಾನೆ. ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ರಾಹುವಿನ ಯುತಿಯಲ್ಲಿ ಜಾತಕನ ತಾತನ ಬಳಿ ಒಳ್ಳೆಯ ಹಣ ಇರಬಹುದು ಅಥವಾ ತಾತನ ಆರ್ಥಿಕ ಸ್ಥಿತಿ ಚೆನ್ನಾಗಿ ಇರಬಹುದು. ಇದಕ್ಕೆ ಕಾರಣ ಶುಕ್ರನು ಧನದ ಕಾರಕನಾಗಿದ್ದಾನೆ, ಅಲ್ಲಿ ರಾಹುವು ತಾತನ ಕಾರಕನಾಗಿದ್ದಾನೆ. ಇದೇ ರೀತಿಯಾಗಿ ಜಾತಕನ ಅಜ್ಜಿಯ ವಿಷಯದಲ್ಲೂ ಸಹ ಆಗಬಹುದು. ಕಾರಣ ರಾಹುವು ಅಜ್ಜಿಯ ಕಾರಕನಾಗಿದ್ದಾನೆ, ಜಾತಕನ ಅಜ್ಜಿಯ ಆರ್ಥಿಕ ಸ್ಥಿತಿಯು ಉತ್ತಮವಾಗಿ ಇರಬಹುದು. ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ರಾಹುವಿನ ಯುತಿಯಲ್ಲಿ ಶನಿಯು ಶಾಮೀಲಾದರೆ, ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ರಾಹುವಿನ ಯುತಿ ಇದ್ದಾಗ ಆ ಯುತಿಯಲ್ಲಿ ಶನಿಯು ಶಾಮೀಲಾದರೆ ವ್ಯಕ್ತಿಯ ಆದಾಯವು ವಿದೇಶಿ ಆದಾಯವಾಗಬಹುದು. ಜಾತಕನು ಕ್ಯಾಮೆರಾಗೆ ಸಂಬಂಧಿಸಿದ, ಸಿನಿಮಾಗೆ ಸಂಬಂಧಿಸಿದ, ಲಕ್ಸುರಿ ಐಟಂಗಳಿಗೆ ಸಂಬಂಧಿಸಿದ ಅಥವಾ ಯಾವುದೇ ಅಸಾಮಾಜಿಕ ಕಾರ್ಯದಿಂದ ವ್ಯಕ್ತಿಯು ಆದಾಯವನ್ನು ಗಳಿಸಬಹುದು. ಕಾರಣ ಶುಕ್ರನು ಧನದ ಕಾರಕನಾಗಿದ್ದಾನೆ, ಇಲ್ಲಿ ರಾಹುವು ವಿದೇಶಿ ಆದಾಯದ ಕಾರಕನಾಗಿದ್ದಾನೆ, ಅಪರಂಪರಾವಾದಿಯಾಗಿದ್ದಾನೆ, ಸಮಾಜಕ್ಕೆ ವಿರುದ್ಧವಾದ ಕಾರ್ಯವನ್ನು ಸಹ ಮಾಡಬಹುದು. ರಾಹುವು ಕ್ಯಾಮೆರಾದ ಕಾರಕನಾಗಿದ್ದಾನೆ, ಆರ್ಟಿಸ್ಟ್ನ ಕಾರಕನಾಗಿರ್ತಾನೆ. ಡಾರ್ಕ್ ಶೇಡ್ಗೆ ಅಂದರೆ ನೆರಳಿಗೆ ಸಂಬಂಧಿಸಿದ ಕಾರ್ಯವನ್ನ ಅಥವಾ ಆ ಕಾರ್ಯದಲ್ಲಿ ರಾಹು ಇನ್ವಾಲ್ವ್ ಆಗಿರುತ್ತಾನೆ. ಈ ರೀತಿಯ ಕೆಲಸಗಳಿಂದ ವ್ಯಕ್ತಿಗೆ ಶುಕ್ರ ಹಾಗೂ ರಾಹುವಿನ ಯುತಿಯಲ್ಲಿ ಸುಲಭವಾಗಿ ಆದಾಯ ಅನ್ನೋದು ಸಿಗುತ್ತೆ. ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ರಾಹುವಿನ ಯುತಿಯಲ್ಲಿ ಜಾತಕನ ಪತ್ನಿಯು ಬೇರೆಯ ಜಾತಿಯವಳಾಗಿರಬಹುದು ಅಥವಾ ಬೇರೆಯ ಧರ್ಮದವರಾಗಿರಬಹುದು. ಕಾರಣ ಏನು ಅಂದರೆ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ರಾಹುವು ಹೊರಗಿನವನಾಗಿದ್ದಾನೆ, ವಿದೇಶಿಯವನಾಗಿದ್ದಾನೆ ಮತ್ತು ಅಪರಂಪರಾವಾದಿಯಾಗಿದ್ದಾನೆ. ಆದುದರಿಂದ ವ್ಯಕ್ತಿಯ ಪತ್ನಿಯು ಹೊರಗಿನವರಾಗಿರ್ತಾರೆ, ತನ್ನ ಧರ್ಮ ಅಥವಾ ಜಾತಿಗಿಂತ ಅನ್ಯದವರಾಗಿರ್ತಾರೆ. ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ರಾಹುವಿನ ಯುತಿ ಇದ್ದಾಗ ಜಾತಕನು ಭೌತಿಕವಾದಿಯಾಗಿದ್ದು ಜಾತಕನು ಸುಖ ಭೋಗಗಳನ್ನು ಅನುಭವಿಸಲು ಬಯಸ್ತಾನೆ. ಕಾರಣ ಹಾಗೂ ರಾಹುವಿನ ಯುತಿಯು ಭೋಗ ಮತ್ತು ಭೌತಿಕತೆಯನ್ನು ಉತ್ತೇಜಿಸುತ್ತೆ. ಏಕೆಂದರೆ ಶುಕ್ರ ಹಾಗೂ ರಾಹು ಇಬ್ಬರೂ ಸಹ ಭೌತಿಕತಾವಾದಿ ಗ್ರಹಗಳಾಗಿವೆ. ಆದುದರಿಂದ ಲಕ್ಸುರಿ ಲೈಫ್, ಕಂಫರ್ಟ್ ಲೈಫ್ ಮತ್ತು ಭೌತಿಕವಾದವನ್ನು ಇಬ್ಬರೂ ಸಹ ನೀಡ್ತಾರೆ. ಆದುದರಿಂದ ವ್ಯಕ್ತಿಯ ಜೀವನ ಭೌತಿಕ ಜೀವನವಾಗಿರುತ್ತೆ. ಇದು ಶುಕ್ರ ಹಾಗೂ ರಾಹುವಿನ ಯುತಿಯ ಫಲಗಳಿಗೆ ಸಂಬಂಧಿಸಿದ ಹಾಗೆ ಒಂದು ಸಣ್ಣ ಉದಾಹರಣೆ. ಶ್ರೀಕೃಷ್ಣ ಅರ್ಪಣಂ.